ಸೊ ಫ್ರೆಂಡ್ಸ್, ನಾವು ಸ್ಟಾಕ್ ಐಟಮ್ ಕ್ರಿಯೇಟ್ ಮಾಡಿದ್ವಿ. ಇವಾಗ ನಾನು ವೌಚರ್ಸ್ಗೆ ಹೋಗ್ತೀನಿ. ವೌಚರ್ಗೆ ಹೋಗ್ಬಿಟ್ಟು ಈ ಥರ ಬರುತ್ತೆ. ಇಲ್ಲಿ ಪರ್ಚೇಸ್ ವೌಚರ್, ಮತ್ತೆ ನಾನು ಪರ್ಚೇಸ್ ವೌಚರ್ಸ್ಗೆ ಹೋಗ್ತೀನಿ. ಇಲ್ಲಿ ನಾನು ಏನು ಮಾಡ್ತೀನಿ, ಪರ್ಚೇಸ್ ವೌಚರ್ ನೀವು ಪರ್ಚೇಸ್ ಮೇಲೆ ಕ್ಲಿಕ್ ಕೊಡಬೇಕಾಗುತ್ತೆ. ಪರ್ಚೇಸು ನೋಡಿ F9 ಅಂತ ಆಪ್ಷನ್ ಇದೆ. ಇಲ್ಲ ಪರ್ಚೇಸ್ ಮೇಲೆ ಕ್ಲಿಕ್ ಕೊಟ್ಟರೆ ಈ ಥರ ಬರುತ್ತೆ, ನಿಮಗೆ ಈ ಥರ ಬರುತ್ತೆ. ಓಕೆ, ಪರ್ಚೇಸ್ ಈ ರೀತಿ ಆಪ್ಷನ್ ಬರುತ್ತೆ. ನಾನು ಆಲ್ರೆಡಿ ಒಂದು ಪರ್ಚೇಸಲ್ಲಿ ಮಾಡಿದ್ದೀನಿ, ಇದು ಸೆಕೆಂಡ್ ಒನ್ ಮಾಡ್ತಾ ಇರೋದು. ಸೊ ಅದಕ್ಕೆ ನೀವು ಏನು ಮಾಡ್ಬೇಕಂತ ಗೊತ್ತಲ್ವ, ಚೇಂಜ್ ಮಾಡ್ಕೊ ಹೋಗ್ತೀರಾ. ಚೇಂಜ್ ಮಾಡ್ಕೊ ಹೋಗ್ಬಿಟ್ಟು ಆ್ಯಸ್ ಎ ವೌಚರ್ ಅಂತ ಎಂಟರ್ ಕೊಡ್ತಾರೆ. ಆವಾಗ ನಿಮಗೆ ಈ ರೀತಿ ಬರುತ್ತೆ. ಜಸ್ಟ್ ಎಂಟರ್ ಅಂತ ಕೊಡಿ. ಇಲ್ಲಿ ನಾನು ಒಂದು ಇದನ್ನು ಕ್ರಿಯೇಟ್ ಮಾಡ್ಕೊತೀನಿ. ಅಂದರೆ ಒಂದು ಕಂಪನಿ ನೇಮ್ನ ಕ್ರಿಯೇಟ್ ಮಾಡ್ತೀನಿ. Alt+C ಅಂತ ಕೊಡ್ತೀನಿ. Alt+C ಕರ್ನಾಟಕ IT ಸಪ್ಲೈಯರ್ಸ್ ಅಂತ ನೇಮ್ ಕ್ರಿಯೇಟ್ ಮಾಡ್ತೀನಿ. ಇವ್ರನ್ನ ಸನ್ರಿ ಕ್ರೆಡಿಟಾರ್ಸಲ್ಲಿ ಹಾಕ್ತೀನಿ. ಸರಿನಾ, ಸನ್ರಿ ಕ್ರೆಡಿಟಾರ್ಸಲ್ಲಿ ಹಾಕ್ತೀನಿ. ಎಂಟರ್ ಅಂತ ಮಾಡ್ತೀನಿ. ನಾನು ಯಾಕೆ ಸಪ್ಲೈಯರ್ಸ್ 1 ಅಂತ ಮಾಡಿದ್ದೇನೆ, ಆಲ್ರೆಡಿ ನನ್ನ ಹತ್ರ ಸಪ್ಲೈಯರ್ಸ್ ಕ್ರಿಯೇಟ್ ಮಾಡಿದ್ದೇನೆ. ಮತ್ತು ಅದೇ ನೇಮ್ ಬರಲ್ಲ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ಈ ರೀತಿಯಾಗಿದೆ. ಮತ್ತು ಪ್ರತಿಯೊಂದಕ್ಕೂ ಎಂಟರ್ ನೀವು ಬೇಕಾದ್ರೆ ಟೈಪ್ ಮಾಡ್ಕೊಬೋದು. ಆಲ್ರೆಡಿ ನಾನು ಹೇಳಿದ್ದೆ, ಎಂಟರ್ ಅಂತ ಟೈಪ್ ಮಾಡ್ಕೊಬೋದು. ಸೊ ಎಷ್ಟು ಪ್ರೈಸು, 2,25,000. ಸರಿನಾ, 2,25,000. ಇಲ್ಲಿ ನಾನು ಪ್ರತಿಯೊಂದಕ್ಕೂ ಲಾಸ್ಟ್ ಕ್ಲಾಸಿಂದ ನ್ಯೂ ರೆಫರೆನ್ಸ್ ನಾನು ಕೊಡ್ತಾ ಇರೋದು, ನಿಮಗೆ ಗೊತ್ತು. ಸೊ ನ್ಯೂ ರೆಫರೆನ್ಸ್ ಕ್ಲಿಕ್ ಕೊಡ್ತೀನಿ. ನ್ಯೂ ರೆಫರೆನ್ಸಲ್ಲಿ ಈ ರೀತಿ ಬರಿತೀನಿ, KIT-01 ಅಂತ ಟೈಪ್ ಮಾಡ್ತೀನಿ. ಸೊ ಎಂಟರ್ ಈ ರೀತಿ ಆಯಿತು. ಸೊ ನೆಕ್ಸ್ಟು ಇಲ್ಲಿ DR ಅಂತ ಕಡೆ ಇದೆಯಲ್ಲ, ಇಲ್ಲಿ ಪರ್ಚೇಸ್ ಅಕೌಂಟ್ನ ಯೂಸ್ ಮಾಡ್ತೀನಿ. ಪರ್ಚೇಸ್ ಅಕೌಂಟ್ ಅಂತ ನಾವು ಆಲ್ರೆಡಿ ಅದು ಎಷ್ಟೋ ಮುಂಚೆನೇ ಕ್ರಿಯೇಟ್ ಮಾಡಿದ್ದೀವಿ. ಸರಿನಾ, ಸೊ ಅದಕ್ಕೋಸ್ಕರ ಆಲ್ರೆಡಿ ಇದೆ ನಮ್ಮ ಹತ್ರ ಪರ್ಚೇಸ್ ಅಕೌಂಟು. ಪರ್ಚೇಸ್ ಅಕೌಂಟ್ ಇಲ್ಲ ಅಂದರೆ ನೀವು ಪರ್ಚೇಸ್ ಅಕೌಂಟ್ ಕ್ರಿಯೇಟ್ ಮಾಡಿ ಪರ್ಚೇಸ್ ಅಕೌಂಟ್ಸಲ್ಲಿ ಹಾಕಬೇಕು ಲೆಡ್ಜರ್. ಸರಿನಾ, ಸೊ ಪರ್ಚೇಸ್ ಅಕೌಂಟ್ ಇದೆ, ಎಂಟರ್ ಕೊಡ್ತೀನಿ. ಇಲ್ಲಿ ನೇಮ್ ಆಫ್ ದ ಐಟಮ್ ಅಂತ ಬರ್ತಾ ಇದೆ. ಓಕೆ, ನಾವು ಈ ಮುಂಚೆ ಕ್ಲಾಸಲ್ಲಿ ಏನು ಮಾಡಿದ್ವಿ, ನೇಮ್ ಆಫ್ ದ ಐಟಮ್ ಅಂತ ಇದ್ದಾಗ ನಾವು ಪ್ರತಿಯೊಂದಕ್ಕೂ ನಾವು ಬ್ಲ್ಯಾಂಕ್ ಬಿಟ್ವಿ, ಗ್ಯಾಪ್ನ ಇದೆ ಎಂಟರ್ ಅಂತ ಕೊಟ್ಕೊಂಡು ಹೋಗ್ಬಿಟ್ವಿ. ಯಾವುದು ನಾವು ತೋರಿಸ್ಲಿಲ್ಲ, ಯಾಕಂದರೆ ಈ ಮುಂಚೆ ನಾನು ಸ್ಟಾಕ್ ಐಟಮ್ನ ನಾನು ಕ್ರಿಯೇಟ್ ಮಾಡೇ ಇರಲಿಲ್ಲ, ಅದಕ್ಕೆ ನಾನು ನಿಮಗೆ ತೋರಿಸಲಿಲ್ಲ. ಬಟ್ ಇವಾಗ ನಾನು ಸ್ಟಾಕ್ ಐಟಮ್ನ ಕ್ರಿಯೇಟ್ ಮಾಡಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಅದಕ್ಕೆ ನಾನು ಅದನ್ನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಅಂದರೆ ನಮಗೆ ಇಲ್ಲಿ ಏನು ಬರಲ್ಲ ಈ ರೀತಿ ಮಾಡಿದಾಗ. ಸೊ ನೀವು ಯಾವ್ದಾದ್ರು ಒಂದು ಬಟನ್ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಕ್ರಿಯೇಟ್ ಮಾಡಿದ್ರಲ್ಲಿ ಏನು ನನ್ನ ಹತ್ರ ಲ್ಯಾಪ್ಟಾಪ್ ಐಟಮ್ ಇದೆ. ಸೊ ಎಲ್ ಅಂತ ಹಾಕ್ತೀನಿ ನೋಡಿ, ಎಲ್ ಅಂತ ಇತ್ತು ಬಂತು ಇಲ್ಲಿ. ಸರಿನಾ, ಎಲ್ ಅಂದರೆ ಲ್ಯಾಪ್ಟಾಪ್. ನಾನು ಲ್ಯಾಟಿಟ್ಯೂಡ್ 3420 ಲ್ಯಾಪ್ಟಾಪ್ ಅಂತ ಮಾಡಿದೆ. ಇದನ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಗೋಡನ್ ಕೇಳಿದೆ. ಇಲ್ಲಿ ಗೋಡನ್ಗೂ ನಿಮ್ಗೆ ಏನೋ ಬರಲ್ಲ, ನಮ್ಗೆ ಗೊತ್ತು ಗೋಡನ್ ಯಾವುದು ಅಂತ. ನಾವು ಪೀನಿಯಾ, ವೈಸ್ ಫೀಲ್ಡು ಈ ರೀತಿ ಎಲ್ಲ ಕ್ರಿಯೇಟ್ ಮಾಡಿದ್ವಿ. ಪಿ ಅಂತ ಕೊಟ್ಟರೆ ಪೀನಿಯಾ ಗೋಡನ್ ಅಂತ ಬರುತ್ತೆ. ಇನ್ ಕೇಸ್ ನಿಮ್ಗೆ ಕನ್ಫ್ಯೂಸರ್ ಜಸ್ಟ್ ಈ ಥರ ಏನೋ ಒಂದು ಕ್ಲಿಕ್ ಕೊಡಿ, ಮತ್ತು ಬ್ಯಾಕ್ ಸ್ಪೇಸ್ ಕೊಡಿ. ಬ್ಯಾಕ್ ಸ್ಪೇಸ್ ಅಂದರೆ ಇದು ಎರೇಸ್ ಮಾಡ್ತಾರಲ್ಲ ಅದನ್ನು. ಅವಾಗ ನೀವು ಕ್ರಿಯೇಟ್ ಮಾಡಿರೋ ಗೋಡನು ನಿಮ್ಮ ಹತ್ರ ಏನು ಸ್ಟಾಕ್ ಇದೆ ಪ್ರತಿಯೊಂದು ಬರುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ, ಫುಲ್ ತೋರಿಸುತ್ತೆ. ನಾನು ಇದನ್ನು ಪೀನಿಯಾ ಗೋಡನ್ಗೆ ಹಾಕ್ತೀನಿ. ಕ್ವಾಂಟಿಟಿ ಎಷ್ಟಂತ ತೋರಿಸ್ತದೆ, ನಾನು 5 ಕ್ವಾಂಟಿಟಿ ಹಾಕ್ತೀನಿ. ಪ್ರೈಸು ಆಲ್ರೆಡಿ ಪ್ರೈಸ್ ಬಂದು ನಾವು ಅಲ್ಲಿ ಸೆಟ್ ಮಾಡಿರೋ ಪ್ರೈಸು, ಬಟ್ ಇಲ್ಲಿ ನಾನೇ ಓನಾಗಿ ಪ್ರೈಸ್ ಹಾಕೊತೀನಿ. ಹಾಗೇನು ಬಿಡ್ಬೋದು, ಇಲ್ಲ ಅಂದರೆ ಇದೇ ರೀತಿ ನಾವು ಹಾಕೊಬೋದು. ನಾನೀಗ 45,000 ಮಾಡ್ತೀನಿ. ಯಾಕೆ 45,000 ಮಾಡಿದೆ ಅಂತ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಕರ್ನಾಟಕ IT ಸಪ್ಲೈಯರ್ಸ್ 2,25,000 ಅಂತ ನಾನು ಹಾಕಿದ್ದೀನಿ. ಇಲ್ಲಿ 2.75 ಆಗಿದೆ. ಈಗ ನಾನೇನಾದರೂ ಈ ನಂಬರ್ಗೆ ಮ್ಯಾಚ್ ಆಗಿಲ್ಲ ಅಂದರೆ ನಾನು ಇನ್ನೊಂದು DR ಕ್ರಿಯೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾನು 45,000 ಅಂತ ಹಾಕ್ತೀನಿ. 2,25,000 ಆಗುತ್ತೆ ನೋಡಿ. 2,25,000 ಇಲ್ಲಿ 2,25,000 ಆಗುತ್ತೆ. ಸೊ ಎಂಟರ್. ಸೊ ಅವಾಗ ನಿಮಗೆ ಯಾವುದೇ ಇನ್ನೊಂದು DR ಬರಲ್ಲ, ಇಲ್ಲಾಂದರೆ ಇನ್ನೊಂದು DR ಬರುತ್ತೆ. ಯಾಕಂದರೆ ನಿಮಗೆ ಇದು ಕಮ್ಮಿ ಆದಾಗ ಆ ರೀತಿ ಬರುತ್ತೆ. ಸೊ ನಾವು ಕರೆಕ್ಟಾಗಿ ಮ್ಯಾಚ್ನ 2,25,000 ಮ್ಯಾಚ್ ಆಗಿದೆ. ಪ್ರೊವೈಡ್ GST ವೇ ಬಿಲ್ ಡೀಟೇಲ್ಸ್ ಅಂತ ಇದೆ. ನಾನು ಇನ್ನೂ GSTಗೆ ನಿಮಗೆ ಹೋಗಿಲ್ಲ. ಸರಿ, ನಾನು ನೆಕ್ಸ್ಟ್ ಪಾರ್ಟ್ನಲ್ಲಿ ಹೋಗ್ತೀನಿ. ಸೊ ಇವಾಗ ಸದ್ಯಕ್ಕೆ ನೋ ಇರಲಿ. ನರೇಷನ್, ಈಗ ನರೇಷನಿಂದ ನಿಮಗೆ ಏನು ಕ್ರಿಯೇಟ್ ಮಾಡಿದೆ ಪರ್ಚೇಸಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. being 5 numbers of latitude 3420 laptop purchased on credit from Karnataka IT supplier stored at Pina Godan white bill number. ಅಂದರೆ ಈ ರೀತಿ ನಾನು ನರೇಷನ್ ಟೈಪ್ ಮಾಡ್ತೀನಿ. ನಾನು 5 ಲ್ಯಾಟಿಟ್ಯೂಡ್ 3420 ಅನ್ನೋ ಲ್ಯಾಪ್ಟಾಪ್ನ
ಕರ್ನಾಟಕ ಐ ಟಿ ಸಪ್ಲೈಯರ್ಸ್ 1 ಅವರಿಂದ ನಾನು ಕ್ರೆಡಿಟ್ ಮುಖಾಂತರ ಅಂದರೆ ಸಾಲ ಮುಖಾಂತರ ತಗೊತೀನಿ. ಅದನ್ನು ಬಂದ್ಬಿಟ್ಟು ನಾನು ಪೀಣ್ಯ ಗೋಡೋನಲ್ಲಿ ಈ ಬಿಲ್ ಅಂದರೆ ನ್ಯೂ ರೆಫರೆನ್ಸ್ ಇದೆಯಲ್ಲ KIT01 ಬಿಲ್ ಪ್ರಕಾರ ನಾನು ಪೀಣ್ಯ ಗೋಡನಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಅದು ನರೇಶನ್. ಓಕೆ, ಸೊ ಇವಾಗ ನಾನು ಪರ್ಚೇಸ್ ವೌಚರ್ ಕ್ರಿಯೇಟ್ ಮಾಡ್ತಿರೋ ಕಾರಣ ನಾನು 5 ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದೆ. ಯಾರಿಂದ? ಕರ್ನಾಟಕ ಐ ಟಿ ಸಪ್ಲೈಯರ್ಸ್ ಇಂದ. ಸೊ ಕರ್ನಾಟಕ ಐ ಟಿ ಸಪ್ಲೈಯರ್ಸ್ ಅನ್ನೋದು ಕಂಪನಿ ನೇಮ್. ಸರಿನಾ? ಇವಾಗ ನರೇಶನ್ ಬರೆದು ಬಿಡೋಣ. KIT bill number #01. ಓಕೆ, ಬೀಯಿಂಗ್ 5 numbers of latitude. ಇದು ಆಲ್ರೆಡಿ ನಾನು ಕನ್ನಡದಲ್ಲಿ ಹೇಳಿದ್ದೀನಿ. ಸೊ ಸ್ಟೋರ್ಡ್ ಸ್ಪೆಲ್ಲಿಂಗ್ ತಪ್ಪು ಬರ್ದಿದ್ದೀನಿ. ಓಕೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಬರ್ದ್ಬಿಡೋಣ. STORED. ಓಕೆ, ಪೀಣ್ಯ ಗೌಡನ್. ಸೊ ಓಕೆ, ಈ ಥರ ಎಂಟರ್ ಮಾಡಿಬಿಟ್ಟು ನಾನು ಒಂದು ಪರ್ಚೇಸ್ ಇದನ್ನು ಕ್ರಿಯೇಟ್ ಮಾಡಿಕೊಂಡೆ. ಇವಾಗ ಇನ್ನೊಂದರ ನಾನು ಇದು ಮಾಡ್ತೀನಿ. ನಾನೀಗ ಮೌಸ್ನ ಪರ್ಚೇಸ್ ಮಾಡ್ತೀನಿ ಬೇರೆಯವರಿಂದ. ಸರಿನಾ? ಸೊ ಅದಕ್ಕೆ ಪರ್ಚೇಸ್ ಇದೆ, ಪರ್ಚೇಸ್ ತಗೊಂಡಲ್ಲೇ ಇರಲಿ, ಎಂಟರ್ ಅಂತ ಹೋಗ್ತೀನಿ. ಇದು ಕಂಪನಿ ನೇಮ್ ಚೇಂಜ್ ಮಾಡ್ತೀನಿ. ಓಕೆ, ಕಂಪನಿ ನೇಮ್ Alt C ಅಂತ ಕೊಟ್ಟರೆ ಲೆಕ್ಚರ್ ಬರುತ್ತೆ. ನಾನು ಇದನ್ನು ಲಾಗೆಟೆಕ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಟೈಪ್ ಮಾಡ್ತೀನಿ. ಅದು ಎಲ್ಲಿ ಬರುತ್ತೆ? ಸನ್ರಿ ಕ್ರೆಡಿಟರ್ಸ್ ಅಲ್ಲೇ ಬರುತ್ತೆ. ಸೊ ಎಂಟರ್ ಆಯಿತು. ಸೊ ಇದಕ್ಕೂ ಅಷ್ಟೇ ಒಂದು ಕ್ರಿಯೇಟ್ ಮಾಡಿ ನಿಮ್ಗೆ ನಾರ್ಮಲಾಗಿ ಎಲ್ಲ ಗೊತ್ತಾಗುತ್ತೆ. ಅವರ ಅಡ್ರೆಸ್ಸು. ಇವಾಗ ಪ್ರೈಸ್ ಕೇಳ್ತಿದೆ. ಪ್ರೈಸ್ ನಾನು ಬಿಟ್ಟು ಒಂದು 19,500 ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ನಮಗೇನು ಕೇಳ್ತದೆ? ರೆಫರೆನ್ಸ್ ಕೇಳ್ತದೆ. ರೆಫರೆನ್ಸ್ ಖಂಡಿತ ಹಾಕ್ತೀನಿ. ರೆಫರೆನ್ಸ್ ಯಾವ್ರಿಗೆ ಏನಂತ ಹಾಕ್ತೀನಿ? LTD ಲಾಜಿಟೆಕ್ ಡಿಸ್ಟ್ರಿಬ್ಯೂಟರ್ಸಲ್ಲೂ ಶಾರ್ಟ್ಕಟ್ಟಲ್ಲಿ LTD ಅಂತ ಹಾಕಿದ್ದೀನಿ. ಆ್ಯಶ್ ಯಾವುದಾದ್ರೂ ಒಂದು ನಂಬರ್ 88 ಅಂತ ಹಾಕ್ತೀನಿ. ಈ ಥರ. ಸೊ ನೆಕ್ಸ್ಟು ಇಲ್ಲಿ ಹಾಗೆ ಏನೋ ಪರ್ಚೇಸ್ ಅಕೌಂಟಿಗೆ ಬರ್ತೀನಿ. ಪರ್ಚೇಸ್ ಅಕೌಂಟ್ ಬಂದಮೇಲೆ ನೇಮ್ ಆಫ್ ದ ಐಟಮ್ ಅಂತ ಕೇಳ್ತದೆ. ನಾನಿಲ್ಲಿ ಮೌಸ್, ನಿಮಗೆ ಗೊತ್ತಲ್ವ, ಇನ್ ಕೇಸು ಏನು ನಿಮಗೆ ಶೋ ಆಗಿಲ್ಲ ಒಂದು ಎಂಟರ್ ಕೊಡಿ, ಮತ್ತೆ ಬ್ಯಾಕ್ ಸ್ಪೇಸ್ ಹೋಗಿ ಪರ್ಚೇಸ್ ಅಕೌಂಟ್ ನೋಡಿ, ಎಂಡ್ ಆಫ್ ದ ಲಿಸ್ಟ್. ಓಕೆ, ಇದು ಬರಲ್ಲ. ಓಕೆ, ನಾನು ಆ ಮೆಥಡ್ ನೋಡಿದೆ. ಓಕೆ, ಪರ್ಚೇಸ್ ಅಕೌಂಟ್ಗೆ ಹೋಗಿ ಇಲ್ಲಿ ಏನಾದರೂ ಟೈಪ್ ಮಾಡಿ. ಟೈಪ್ ಅಂದರೆ ನೀವು ಸ್ಟಾಕ್ ಐಟಮಲ್ಲಿ ಏನಿದೆಯೋ ಅದನ್ನು ಟೈಪ್ ಮಾಡಿ. ನಿಮ್ಗೆ ಎಕ್ಸಾಂಪಲ್ ತೋರ್ಸೋಕ್ಕೆ ಬ್ಯಾಕ್ ಬಂದೆ. ಓಕೆ, ನಾನು ಮೌಸ್ ಇತ್ತು, M ಅಂತ ಟೈಪ್ ಮಾಡಿದ್ದೀನಿ. ಓಕೆ, ಇವಾಗ ಬಂತು. M ಅಂತ ಟೈಪ್ ಮಾಡಿ. ಓಕೆ, ಫಸ್ಟ್ ಮೆಥಡೇ ಸರಿ, ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಿಲ್ ಮಾಡಿದ್ರು ಅದೇ ಚೆನ್ನಾಗಿದೆ. ಮೌಸ್ ಅವರು M ಅಂತ ಆಗಿದೆ, ಅವಾಗೆಲ್ಲ ಬಂತು. ಮೌಸ್ ವೈರ್ಲೆಸ್ ಮೌಸು. ಗೋಡನ್ ಯಾವ ಗೋಡನ್ ಅಂತ ಕೇಳ್ತಿದ್ದೆ. ವೈಟ್ ಫೀಲ್ಡ್ ಗೋಡನ್ ಅಂದ್ಕೊಳ್ಳಿ. W ಅಂತ ಟೈಪ್ ಮಾಡಿದೆ, ವೈಟ್ ಫೀಲ್ಡ್ ಗೋಡನ್. ಇಲ್ಲಿ ಬಂದು ಕ್ವಾಂಟಿಟಿ ಎಷ್ಟು? ಫಾರ್ ಎಕ್ಸಾಂಪಲ್ ಒಂದು 30 ಅಂದ್ಕೊಳ್ಳಿ. 30 ರೇಟ್ ಪ್ರತಿಯೊಂದಕ್ಕೂ ಎಷ್ಟು? 750 ಇದೆ. ನಾನು 650. ಅವಾಗ ಕರೆಕ್ಟ್ ಆಗ್ತದೆ. 19,500 ಆಗುತ್ತಾ? ಎಂಟರ್ ಈ ರೀತಿ. ಸೊ ಇಲ್ಲಿ ನಾನು ಏನು ಮಾಡಿದೆ ಅಂದರೆ 30 ನಂಬರು ವೈರ್ಲೆಸ್ ಮೌಸ್ನ ನಾನು ಪರ್ಚೇಸ್ ಮಾಡ್ತೀನಿ. ಯಾರಿಂದ ಅಂದರೆ ಈ ಲಾಗೆಟೆಕ್ ಡಿಸ್ಟ್ರಿಬ್ಯೂಟರ್ಸಿಂದ ನಾನು ಪರ್ಚೇಸ್ ಮಾಡಿ ಅದನ್ನು ವೈಟ್ ಫೀಲ್ಡ್ ಗೋಡನಲ್ಲಿ ಇಟ್ಟಿದ್ದೀನಿ. ಸರಿನಾ? ಸೊ ಅದಕ್ಕೆ ಬೀಯಿಂಗ್ 30 ನಂಬರ್ಸ್ ಆಫ್ ಮೌಸ್ M purchase from Logitech distributors stored at Whitefield Godown. ಓಕೆ, ಎಂಟರ್. ಸೊ ಈ ರೀತಿ ಆಯಿತು.
ಸೊ ಅದಾಗಿ ನಾನು ಇನ್ನೂ ಮತ್ತೆ ಇದು ಮಾಡ್ತೀನಿ, ಇನ್ನೂ ಕ್ರಿಯೇಟ್ ಮಾಡಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಪರ್ಚೇಸ್ಗೆ ಒಂದು ಟೋಟಲ್ ಸ್ವಲ್ಪ ತೋರಿಸ್ತೀನಿ ಪರ್ಚೇಸಲ್ಲಿ. ಇವಾಗ ಪೆನ್ ಡ್ರೈವ್ ಇತ್ತು, ಇದು ಸ್ಯಾಂಡಿಸ್ಕ್ ಇಂಡಿಯಾ ಇತ್ತು. ಸೊ ಅದರಿಂದ ಸ್ಯಾಂಡಿಸ್ಕ್ ಇಂಡಿಯಾದಿಂದ ನಾವೇನಾದರೂ ಪರ್ಚೇಸ್ ಮಾಡ್ಕೊತೀವಿ. ಸೊ ಲೆಜರ್ ಕ್ರಿಯೇಷನ್ನು ಆಲ್ಟ್ ಸಿ, ಸಾರಿ ಇಲ್ಲಿ ಬರಲ್ಲ, ಎಂಟರ್ ಅಂತ ಕೊಟ್ಟು ಇಲ್ಲಿ ಬಂದಮೇಲೆ ಆಲ್ಟ್ ಸಿ ಸ್ಯಾಂಡಿಸ್ಕ್ ಇಂಡಿಯಾ ಅಂತ ಮಾಡ್ಕೊತೀನಿ. ಸ್ಯಾಂಡಿಸ್ಕ್ ಇಂಡಿಯಾಯಿಂದ ನಾವು ಡೈರೆಕ್ಟಾಗಿ ತೊಗೊತಾ ಇದ್ದೀವಿ. ಇವರು ಇದರಲ್ಲಿ ಬರ್ತಾರೆ, ಸ್ಯಾಂಡಿಕೇಟರ್ಸ್ ಅಲ್ಲೇ ಬರ್ತಾರೆ. ಏನು ಗೊತ್ತಲ್ಲ, ಎಂಟರ್ ಪ್ರತಿಯೊಂದಕ್ಕೂ, ಮತ್ತೆ ಎಂಟರ್ ಪ್ರತಿಯೊಂದಕ್ಕೂ. ಇಲ್ಲಿ ಪ್ರೈಸ್ ಕೇಳ್ತದೆ, ಪ್ರೈಸು 60,000. ಸೊ ರೆಫರೆನ್ಸ್ ಕೇಳ್ತದೆ, ನೀವು ರೆಫರೆನ್ಸ್ ಕೊಡ್ತೀನಿ. ಅದಕ್ಕೆ ರೆಫರೆನ್ಸ್ ನೇಮ್ USD #104 ಅಂತ ಕೊಡ್ತೀನಿ. ಎಂಟರ್ 60,000. ಸೊ ನೆಕ್ಸ್ಟ್ DR ಇದೆ. ಇಲ್ಲಿ ಬಂದು ಅಗೇನ್ ಪರ್ಚೇಸ್ ಅಕೌಂಟ್, ನಾವು ಏನೇ ಪರ್ಚೇಸ್ ಮಾಡಿ ಪರ್ಚೇಸ್ ಅಕೌಂಟ್ಗೆ ಹೋಗ್ತೀವಿ. ನೇಮ್ ಆಫ್ ದ ಐಟಮ್, ನಾವು ಇಲ್ಲಿ USB ಡ್ರೈವ್ ಸೇವ್ ಮಾಡಿದ್ವಿ ಕ್ಯಾಪ್ನ ನೋಡಿ, 1 TB ಅಲ್ಟ್ರಾ USB ಡ್ರೈವ್ ಅಂತ ನಾನು ಮಾಡಿದ್ದೆ. ಸೊ ಅದಕ್ಕೆ ಅಂತ ಕೊಟ್ಟರೆ ಎಲ್ಲ ಆಪ್ಷನ್ಸ್ ಬಂತು. ಇಲ್ಲಿ ಗೋಡನ್ ಕೇಳ್ತಾ ಇದೆ, ಗೋಡನ್ ಬಂದ್ಬಿಟ್ಟು ನಾನು ಮೈಸೂರು ಮೇನ್ ವೇರ್ ಹೌಸ್ನಲ್ಲಿ ಇಡ್ತೇನೆ ಇದನ್ನು. ಸೊ ಇಲ್ಲಿ ಇಕ್ತೀನಿ. ಕ್ವಾಂಟಿಟಿ ಕೇಳ್ತಾ ಇದೆ, ಒಂದು 50 ನಂಬರ್ ಅಂದ್ಕೊಳ್ಳಿ. ಪ್ರೈಸ್ ಕೇಳ್ತಾ ಇದೆ, ಪ್ರೈಸ್ ಬಂದ್ಬಿಟ್ಟು ಇಲ್ಲಿ 850 ಇದೆ. ನಾನು ಇಲ್ಲಿ ಪ್ರೈಸ್ ಬಂದು 1200 ಪರ್ಚೇಸ್ ಮಾಡ್ತೀನಿ. ಸೊ ಅವಾಗ ನೋಡಿ 60,000 ಆಗುತ್ತೆ. ಆಮೇಲೆ ಸ್ಯಾಂಡಿಸ್ಕ್ ಇಂಡಿಯಾ ಅಂತ ಕೊಟ್ಟರೆ 60,000 ಆಗುತ್ತೆ, ಸರಿನಾ? ಸೊ ಎಂಟರ್ ಇಲ್ಲಿ ಬರುತ್ತೆ. ಪ್ರೊವೈಡ್ GST ಇವಾಗ ಸದ್ಯಕ್ಕೆ ತಯಾರಿಸ್ಕೊಳಲ್ಲ. ಇವಾಗ ಈ ರೀತಿ ಹೇಳ್ತೀನಿ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀವಂತೆ, ಸ್ಯಾಂಡಿಸ್ಕ್ ಇಂಡಿಯಾ ಕಂಪನಿಯಿಂದ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಏನನ್ನ ಪರ್ಚೇಸ್ ಮಾಡಿದ್ದೀನಿ, 50 ಪೀಸು 1 TB ಅಲ್ಟ್ರಾ USB ಡ್ರೈವ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. 1200 rupees ಪರ್ ಪೀಸು ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ. ಸೊ ಟೋಟಲ್ ಅಮೌಂಟ್ 60,000 ರೂಪಾಯಿ ಆಯಿತು. ಇದನ್ನು ನಾನು ನರೇಷನಲ್ಲಿ ಬರಿತೀನಿ. ಬೀಯಿಂಗ್ ನಂಬರ್ಸ್ ಆಫ್ 1 TB ಅಲ್ಟ್ರಾ ಡ್ರೈವ್ಸ್ purchased on credit from SanDisk India stored at ಮೈಸೂರು ಮೇನ್ ಹೌಸ್. ಈ ರೀತಿ ಟೈಪ್ ಪ್ರತಿಯೊಂದಕ್ಕೂ ನರೇಷನ್ ಟೈಪ್ ಮಾಡ್ತೀನಿ. ಯಾಕಂದರೆ ನಂದು ಏನಾದರೂ ಸರಿಗೆ ಅರ್ಥ ಆಗಿದ್ರೆ ನರೇಷನ್ ನೋಡ್ರಿ ನಿಮಗೆ ಗೊತ್ತಾಗ್ಬಿಡುತ್ತೆ. 50 NOSಗೆ BOS ಅಂತ ಹಾಕಿದ್ದೀನಿ. ಓಕೆ, ಇದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ, ಯಾಕಂದರೆ BOS ಅಂತ ಇದೆ. 50 ಇದು NOS ಇದು. ಓಕೆ, ಎಂಟರ್. ಸೊ ಪರ್ಚೇಸ್ನಲ್ಲಿ ಆಯಿತು ಇದು. ನೆಕ್ಸ್ಟು ಇಷ್ಟೊತ್ತು ನಾನು ಏನು ಮಾಡಿದೆ, ಇದು ಮಾಡಿದೆ. ಇವಾಗ ನಾನು ಕ್ಯಾಶ್ ಮುಖಾಂತರ, ಓಕೆ, ಕ್ಯಾಶ್ ಆಲ್ರೆಡಿ ಇರುತ್ತೆ ನನ್ನ ಹತ್ರ. ವಾಚರ್ ಎಂಟ್ರಿ ಪರ್ಚೇಸಲ್ಲೇ ಇಡ್ತೀನಿ. ಓಕೆ, ಇಲ್ಲಿ ನಾನು ಕ್ಯಾಶ್ಗೆ ಹೋಗ್ತೀನಿ. ಕ್ಯಾಶ್ ಅಗೇನ್ ಎಂಟರ್ ಅದೇ ಗೊತ್ತಲ್ಲ, ಸಪ್ಲೈಯರ್ ಬಿಲ್ ಬರೀ ಕ್ಯಾಶೇ ಇರುತ್ತೆ. ಈ ಕ್ಯಾಶ್ ಅನ್ನೋದು ನೀವು ಕ್ರಿಯೇಟ್ ಮಾಡೋ ಅನಿವಾರ್ಯ ಇಲ್ಲ, ಯಾಕಂದರೆ ಡಿಫಾಲ್ಟಾಗಿ ನೀವು ಟ್ಯಾಲಿ ಯಾವಾಗ ಇನ್ಸ್ಟಾಲ್ ಮಾಡ್ತೀರೋ ಅವಾಗ ಬಂದುಬಿಟ್ಟಿರುತ್ತೆ. ನಾನಿಲ್ಲಿ 22,000 ಅಂತ ಕೊಡ್ತೀನಿ, 22,000. ಓಕೆ, ನೆಕ್ಸ್ಟ್ DR ಇದೆ. DRಲ್ಲಿ ನಾನು ಪರ್ಚೇಸ್ ಅಕೌಂಟ್ ಕೊಡ್ತೀನಿ. ಪರ್ಚೇಸ್ ಅಕೌಂಟಲ್ಲಿ ಇಲ್ಲಿ ನೇಮ್ ಆಫ್ ದ ಐಟಮ್ ಅಂತ ಇದೆ. ಇಲ್ಲಿ ನಾನು ವೈಫೈ, ಓಕೆ, ವೈಫೈ ರೂಟರ್. ಗೋಡನ್ ಯಾವುದು, ಎಲೆಕ್ಟ್ರಾನಿಕ್ ಸಿಟಿ ಗೋಡನ್ ಅಂದ್ಕೊಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ ಗೋಡನ್. ಸೊ ಕ್ವಾಂಟಿಟಿ ಎಷ್ಟು, ಒಂದು 10 ಕ್ವಾಂಟಿಟಿ. ಪ್ರೈಸ್ ಎಷ್ಟು, ಒಂದಕ್ಕೆ 2,200 ರೂಪಾಯಿ ಆಲ್ರೆಡಿ. ಓಕೆ, ನಾವು ಅವೆಲ್ಲ ಫಿಕ್ಸ್ ಮಾಡಿದ್ದು ಪ್ರೈಸು ಅಷ್ಟೇ. ನಾವು ಸ್ಟಾಕ್ ಕ್ರಿಯೇಟ್ ಮಾಡಿದಾಗ ಪ್ರೈಸ್ ಹಾಕಿರ್ತೀವಲ್ಲ, ಆ ಪ್ರೈಸ್ ಇಲ್ಲಿ ತೋರಿಸುತ್ತೆ. ನೀವು ಇಲ್ಲಿ ಬಂದಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು, ಜಾಸ್ತಿ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ಇದು ಕರೆಕ್ಟಾಗಿ ತೋರಿಸ್ತದೆ, ಯಾಕಂದರೆ 10 ಬಾಕ್ಸ್ಗೆ ಒಂದಕ್ಕೆ 2,200 ಅಂದರೆ ಅಮೌಂಟ್ 22,000 ರೂಪಾಯಿ ಆಗುತ್ತೆ. ಓಕೆ, ಸೊ ಕರೆಕ್ಟಾಗಿ ನಮ್ಮ ಲೆಕ್ಕಕ್ಕೆ ಬಂತು. ಅದಕ್ಕೆ ನಾನು ಯಾವುದೋ ಬಿಟ್ಟಿಲ್ಲ, ಈ ರೀತಿ ಬರ್ತದೆ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಇಷ್ಟೊತ್ತು ನಾನು ಮಾಡಿದ್ನಲ್ಲ, ಇಷ್ಟೊತ್ತು ನಾನು ಏನು ಮಾಡಿದೆ, ಆ ಕಂಪನಿಯಿಂದ ಹಿಂಗೆ ತಗೊಂಡೆ, ಈ ಕಂಪನಿಯಿಂದ ಕ್ರೆಡಿಟ್ ಮುಖಾಂತರ ತಗೊಂಡೆ. ಕ್ರೆಡಿಟ್ ಅಂದರೆ ಸಾಲ.
ಇಲ್ಲಿ ಬಂದ್ಬಿಟ್ಟು ನಾನು ಕ್ಯಾಶ್ ಮುಖಾಂತರ ತೊಗೊತಾ ಇದ್ದೀನಿ. ಹಾಗೆ ಕ್ಯಾಶ್ ಕೊಟ್ಬಿಟ್ಟು ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಸರಿನಾ? ಅದನ್ನು ಇಲ್ಲಿ ಏನಂದರೆ ನಾವು ಈಸಿಯಾಗಿ ಕೇಳ್ಬೇಕಾದ್ರೆ 10 ನಂಬರು 10 ಬಾಕ್ಸು ಈ ವೈಫೈ ರೂಟರ್ ಅಂತ ಇದೆ, ವೈಫೈ ರೂಟರ್ ಇಂಟರ್ನೆಟ್ ರೂಟರ್ಸ್ ಇದೆ, ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಅದಕ್ಕೆ ಕ್ಯಾಶ್ ಮುಖಾಂತರ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ಎಲೆಕ್ಟ್ರಾನಿಕ್ ಸಿಟಿ ಗೋಡನಲ್ಲಿ ನಾನು ಇಟ್ಟಿದ್ದೀನಿ. ಅಷ್ಟೇ ನರೇಶನ್. ಸರಿನಾ? ಅದಕ್ಕೆ ನಿಮಗೆ ತೋರಿಸ್ತಾರೆ, ಸ್ವಲ್ಪ ಕ್ರಿಯೇಟ್ ಮಾಡಿ. ಯಾಕಂದರೆ ನಿಮ್ಗೆ ಗೊತ್ತಾಗುತ್ತೆ. ನಾನೀಗ ಬರೀ ಒಂದು ಲೆಡ್ಜರ್ ತೋರಿಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ 10 ಓಕೆ ನರೇಶನ್ ಅಲ್ವಾ? ಸರಿ. ಬೀಯಿಂಗ್ 10 numbers of AC 1200 Wi-Fi routers purchase for cash and stored at Electronic City Godown. ಈ ರೀತಿ ಅಕ್ಸೆಪ್ಟ್ ಆಯಿತು. ಇವಾಗ ಒಂದು ಎಕ್ಸಾಂಪಲ್ ಕ್ರಿಯೇಟ್ ಆಗಿದೆ. ಇವಾಗ ಡೈರೆಕ್ಟಾಗಿ ಸೇಲ್ಸ್ಗೆ ಹೋಗೋಣ. ಓಕೆ, ಸೇಲ್ಸ್ಗೆ ಏನೋ ಶಾರ್ಟ್ಕಟ್ಟು F8 ಸೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಹಿಡಿತಿ ಬರುತ್ತಾ. ಇಲ್ಲೂ ಇದೇ ರೀತಿ ಬರ್ತಿದೆ. ಸರಿನಾ? ಸೊ ಅದನ್ನು ಚೇಂಜ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗಿರ್ಬೋದು. ಏನು ಮಾಡ್ತೀರಾ? ಚೇಂಜ್ ಮೋಡ್ಗೆ ಹೋಗ್ತೀರಾ. ಚೇಂಜ್ ಮೋಡ್ಗೆ ಹೋಗಿ ಈ ಥರ ಬರುತ್ತೆ. ಆಸ್ ಎ ವೌಚರ್ ಮೇಲೆ ಕ್ಲಿಕ್ ಕೊಡ್ತೀರಾ. ಆವಾಗ ಈ ರೀತಿ ಆಗುತ್ತೆ. ನಾವು ಪರ್ಚೇಸಲ್ಲಿ ನಾವು ಹೆಂಗೆ ಇದು ಪರ್ಚೇಸ್ ಅಕೌಂಟನ್ನು ತಗೊಂಡ್ವು ಅದೇ ರೀತಿ ಸೇಲ್ಸಲ್ಲಿ ಸೇಲ್ಸ್ ಅಕೌಂಟ್ ತಗೊತೀನಿ. ಸರಿನಾ? ಸೊ ಇಲ್ಲಿ ನೀವು ನೋಡ್ಬೋದು. ಫಸ್ಟ್ ಬಂದ್ಬಿಟ್ಟು ಒಂದು ಕಂಪನಿ ನೇಮ್ ಆಲ್ಸಿ ಅಂತ ಕೊಟ್ಟು ಇನ್ಫೋಟೆಕ್ ಸೊಲ್ಯೂಷನ್ಸ್. ಇವ್ರು ಬಂದು ಡೆಟಾರ್ಸ್ ಅಲ್ಲಿ ಬರ್ತಾರೆ. ಸಂಡೇ ಡೆಟಾರ್ಸ್. ನಿಮಗೆ ಕ್ರೆಡಿಟಾರ್ ಅಂದರೆ ಗೊತ್ತಾಯ್ತು, ಡೆಟಾರ್ಸ್ ಅಂದರೆ ಗೊತ್ತಾಯ್ತಲ್ವಾ? ಸೊ ಈ ರೀತಿ. ಸೊ ಇನ್ಫೋಟೆಕ್ ಸೊಲ್ಯೂಷನ್ ಅಂದು ಒಂದು ಲೆಡ್ಜರ್ನ ಕ್ರಿಯೇಟ್ ಮಾಡಿದೆ. ಇದು ಇಲ್ಲಿ ಬಂದು ಸೇಮ್ ನಾರ್ಮಲ್ ಅದು ಹೆಂಗೆ ಹೇಳ್ತೋ ಅದೇ ರೀತಿ ನಾನು ಪ್ರತಿಯೊಂದಿಗೆ ಎಂಟರ್ ಅಂತ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಬೇಕಾದ್ರೆ ಟೈಪ್ ಮಾಡ್ಕೊಬೋದು. ಟೈಪ್ ಮಾಡಿ ಇನ್ನೂ ಪ್ರಾಕ್ಟೀಸ್ ಆಗುತ್ತೆ. ನಾನಿಲ್ಲಿ 1,04,000 ನೀವು ರೆಫರೆನ್ಸ್ ಇವ್ರಿಗೂ ಒಂದು ರೆಫರೆನ್ಸ್ ಮಾಡ್ತೀನಿ. ಶಾರ್ಟ್ಕಟ್ಟು INV-01 ಅಂತ ಒಂದು ನಂಬರ್ ಹೊಡಿತೀನಿ. ನೀವೇನಾದರೂ ಟೈಪ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ರೆಫರೆನ್ಸ್ ನಂಬರು ಈ ರೀತಿ ಆಯಿತು. ಇಲ್ಲಿ ನಾವು ಸೇಲ್ಸಲ್ಲಿ ಇರೋ ಕಾರಣ ಸೇಲ್ಸ್ ಬರುತ್ತೆ ಇಲ್ಲಿ. ಸರಿನಾ? ಸೇಲ್ಸಲ್ಲಿ ಇರೋ ಕಾರಣ ಸೇಲ್ಸ್ ಬರುತ್ತೆ. ನಾನು ಆಲ್ರೆಡಿ ಸೇಲ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ನಿಮಗೆ ಇಲ್ಲಿ ಬರ್ತದೆ. ಇನ್ ಕೇಸ್ ನಿಮಗೆ ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಬೋದು. ಓಕೆ, ಸೊ ಅದು ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತು. ಆಲ್ಸಿ ಅಂತ ಕೊಡ್ತೀರಾ, ಮೇಲ್ಗಡೆ ಸೇಲ್ಸ್ ಅಂತ ಕೊಡ್ತೀರಾ ನೇಮಲ್ಲಿ, ಕೆಳಗಡೆ ಬಂದ್ಬಿಟ್ಟು ಎದ್ರಲ್ಲಿ ಸೇರುತ್ತೆ ಅಂದರೆ ಸೇಲ್ಸಲ್ಲಿ ಸೇರುತ್ತೆ. ಓಕೆ, ಸೇಲ್ಸ್ ಅಕೌಂಟ್ಸ್ ಅಂತ ಇರುತ್ತೆ, ಅದಕ್ಕೆ ಸೇರುತ್ತೆ. ಸೊ ಸೇಲ್ಸ್ ಆಲ್ರೆಡಿ ನಮ್ಮ ಹತ್ರ ಇದೆ. ಇಲ್ಲಿ ನೇಮ್ ಆಫ್ ದ ಐಟಮ್ ಅಂತ ಕೇಳ್ತದೆ. ಐಟಮ್ ಬಂದ್ಬಿಟ್ಟು ನಾನು ಲ್ಯಾಪ್ಟಾಪ್ ತಗೊತೀನಿ. 3420 ಲ್ಯಾಪ್ಟಾಪ್. ಯಾವ ಗೋಡನಲ್ಲಿದೆ? ನಾವು ಆಲ್ರೆಡಿ ಲಾಸ್ಟ್ ಟೈಮಲ್ಲಿ ಪೀನಿಯಾ ಗೋಡನಲ್ಲಿ ಹಾಕಿದ್ದು ಅನ್ಸುತ್ತೆ. ಓಕೆ, ಪೀನಿಯಾ ಗೋಡನಲ್ಲಿ ಕ್ವಾಂಟಿಟಿ ಎಷ್ಟು? ನಾನು 2ನ ಸೆಲ್ ಮಾಡ್ತಾ ಇದ್ದೀನಿ. ಪ್ರೈಸ್ ಎಷ್ಟು? 52,000ಗೆ ಸೇಲ್ ಮಾಡ್ತಾ ಇದ್ದೀನಿ. ಆವಾಗ 1,04,000 ಆಗ್ಬಿಡುತ್ತೆ. ಸರಿನಾ? ಎಂಟರ್. ಇವಾಗ ಈ ಥರ ಬಂತು. ಸೊ ಈ ರೀತಿ ಬರುತ್ತೆ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ 2 ಲ್ಯಾಪ್ಟಾಪ್ ಅಂದರೆ 2 ನಂಬರ್ಸ್ ಅಂತ ಇದೆಯಲ್ಲ, 2 ಲ್ಯಾಪ್ಟಾಪ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ. ಯಾರಿಗೆ? ಇನ್ಫೋಟೆಕ್ ಸೊಲ್ಯೂಷನ್ ಅನ್ನೋರಿಗೆ ಸೇಲ್ ಮಾಡ್ತಾ ಇದ್ದೀನಿ. ಅವ್ರಿಗೆ ನಾನು ಕ್ರೆಡಿಟ್ ಕೊಡ್ತಾ ಇದ್ದೀನಿ. ಕ್ರೆಡಿಟ್ ಮುಖಾಂತರ ಸೇಲ್ ಮಾಡ್ತಾ ಇದ್ದೀನಿ. ಅದು ಬಂದು ಪೀನಿಯಾ ಗೋಡನಲ್ಲಿ ಇತ್ತು. ಸರಿನಾ? ಅದು ನಾನಿಲ್ಲಿ ಟೈಪ್ ಮಾಡ್ತಾ ಇರೋದು. ಬೀಯಿಂಗ್ 2 ನಂಬರ್ಸ್ ಆಫ್ ಲ್ಯಾಟಿಟ್ಯೂಡ್ laptops sold on credit to Infotech Solutions from Pina Gordon.
ಎಂಟರ್ ಆಯಿತು ಸೇಲ್ಸ್. ಸೊ ನಾನು ಮತ್ತೆ ಡು ಯು ವಾಂಟ್ ಟು ಸೆಂಡ್ ವೌಚರ್ಸ್ ಡೀಟೇಲ್ಸ್ ಫಾರ್ ಇಬೇ ಬಿಲ್ ಜನರೇಷನ್? ನೋ. ಎನ್ ಅಂತ ಕೊಟ್ಟ, ಸದ್ಯಕ್ಕೆ ಏನು ಬೇಡ ಅಂತ ಕೊಟ್ಟಿದ್ದಾನೆ. ಓಕೆ. ಸೊ ನೆಕ್ಸ್ಟು ಕ್ಯಾಶ್ ಕ್ರಿಯೇಟ್ ಮಾಡ್ತೀನಿ. ನಾನು ಆಲ್ರೆಡಿ ಕ್ಯಾಶ್ ಮುಖಾಂತರ ನಾನು ಸೇಲ್ ಮಾಡ್ತೀನಿ ಅಂದ್ಕೊಳ್ಳಿ ಯಾರಿಗಾದ್ರು. ಆವಾಗ ನಾನು ಏನು ಮಾಡ್ತೀನಿ, ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ನೋಡಿ, ನನಗೆ ಈಗ ನಾನು ಹೋಗಿ ಕೊಡ್ರಿ ಅಂತ ಕೇಳ್ತೀನಿ ಅಂದ್ಕೊಳ್ಳಿ. ನಾನು ಒಬ್ಬ ಕಸ್ಟಮರ್ ಯಾರಂತಾರೆ ನನಗೆ ಗೊತ್ತಿಲ್ಲ, ಕೊಡ್ರಿ ಅಂತ ಕೇಳಿದ್ರೆ ಅವ್ರು ಆಟೋಮೆಟಿಕ್ಕಾಗಿ ನಿಮ್ಮ ನೇಮ್ ಏನೋ ಹಂಗೆ ಹೇಳ್ಕೊಳ್ಳೋ, ಸುಮ್ಮನೆ ಪಟ ಅಂತ ಬಿಲ್ಲಾಗಿ ಕಳಿಸ್ಬಿಡ್ತಾರೆ. ಆ ಥರ ಟೈಮಲ್ಲಿ ಈ ರೀತಿ ಕ್ಯಾಶ್ನ ಯೂಸ್ ಮಾಡ್ತೀವಿ. ಸರಿನಾ? ಕ್ಯಾಶ್ನ ಆಲ್ರೆಡಿ ಇದೆ, ಕ್ಯಾಶ್ ಮೇಲೆ ಕ್ಲಿಕ್ ಕೊಡ್ತೀನಿ. ಎಷ್ಟು ಪ್ರೈಸು? ಒಂದು 8,500 ರೂಪಾಯಿ. ಇಲ್ಲಿ ಸಿ ಆರ್ ಅಲ್ಲಿ ಏನು ಬರುತ್ತೆ? ಸಿ ಆರ್ ಅಲ್ಲಿ ಸೇಲ್ಸ್. ನೇಮ್ ಆಫ್ ದ ಐಟಮ್ ಏನು ಐಟಮು? ಮೌಸ್ ತಗೊತೀನಿ. ಗೋಡನು, ವೈಟ್ ಫೀಲ್ಡ್ ಗೋಡನ್. ಕ್ವಾಂಟಿಟಿ 10. ರೇಟು ಪ್ರತಿಯೊಂದಕ್ಕೆ 850, 8,500 ಆಗುತ್ತೆ. ನರೇಷನ್ ಇಲ್ಲಿ 10 ನಂಬರು ನೋಡ್ಬೋದು, 10 ಪೀಸು ವೈರ್ಲೆಸ್ ಮೌಸು ನಾನು ಸೇಲ್ ಮಾಡ್ತಾ ಇದ್ದೀನಿ ಕ್ಯಾಶ್ ಮುಖಾಂತರ. ಅದು ವೈಟ್ ಫೀಲ್ಡ್ ಗೋಡನಲ್ಲಿ ಇರೋದು. ಓಕೆ, ಸೊ ಇದ್ರದ್ದು ಸೇಲ್ಸ್ನ ಉತ್ತರ. ಸೊ ನರೇಷನು ಬೀಯಿಂಗ್ ನಂಬರ್ಸ್ ಆಫ್ ವೈರ್ಲೆಸ್ ಮೌಸ್ M235 sold for cash from Whitefield Godan. ಎಂಟರ್. ಸೊ ಆಯಿತು. ಇವಾಗ ಅಗೇನ್ ನಾನು ಬೇರೆನ ಸೇಲ್ ಮಾಡ್ತೀನಿ, ಬಟ್ ಇಲ್ಲಿ ಯಾವುದಾದ್ರೂ ಒಂದು ಯೂನಿವರ್ಸಿಟಿಗೆ ಸೇಲ್ ಮಾಡ್ತೀನಿ. ಸೊ DR ಇದೆ, ಆಲ್ಟ್ ಸಿ. MOIS ಸುಮ್ಮನೆ MOIS ಯೂನಿವರ್ಸಿಟಿ ಅಂತ ಹಾಕಿದ್ದೀನಿ ಅಂದ್ಕೊಳ್ಳಿ ಸುಮ್ಮನೆ. ಓಕೆ, ಯಾವುದೋ ಒಂದು ನಾವಿಲ್ಲಿ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಅಷ್ಟೇ. ಅಂಡರ್ ಅಂತ ಬರ್ತದೆ. ಅಂಡ್ರು ಇವ್ರು ಎದಲ್ಲಿ ಬರ್ತಾರೆ? ಸಂಡೇ ಟಾರ್ಸಲ್ಲಿ ಬರ್ತಾರೆ. ಸಂಡೇ ಟಾರ್ಸ್. ಓಕೆ, ಎಂಟರ್. ಗೊತ್ತಲ್ಲ, ಇದನ್ನು ಎಂಟರ್. ಇದು ಅವ್ರ ಅಡ್ರೆಸ್, MOIS ಯೂನಿವರ್ಸಿಟಿ ಎಲ್ಲಿದೆ ಅಂತ ಅವರ ಅಡ್ರೆಸ್. ಪ್ರೈಸ್ ಬಂದ್ಬಿಟ್ಟು 30,000. ಎಂಟರ್. ಇಲ್ಲೂ ನ್ಯೂ ರೆಫರೆನ್ಸ್ ಕೊಡ್ತೀನಿ. ನ್ಯೂ ರೆಫರೆನ್ಸು ಈ ರೀತಿ ಕೊಡ್ತೀನಿ. INV ಇನ್ವಾಯ್ಸ್ ನಂಬರ್ 02 ಅಂತ ಕೊಡ್ತೀನಿ. ಇಲ್ಲಿ ಸೇಲ್ಸ್ ನಾವು ಯೂಸ್ ಮಾಡ್ತಾರೆ ಕಾರಣ ಸೇಲ್ಸ್ ಇಲ್ಲೇ ಇದೆ. ಸೇಲ್ಸ್. ಎಂಟರ್. ನೇಮ್ ಆಫ್ ದ ಐಟಮ್ ಏನು ಸೇಲ್ ಮಾಡ್ತಾ ಇದ್ದೀರಾ? ನಾನು 1 TB ಅಲ್ಟ್ರಾ ಡ್ರೈವ್ನ ಸೇಲ್ ಮಾಡ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕಂದ್ರೆ ನೋಡಿ, ರೈಟ್ ಸೈಡಲ್ಲಿ 150 ಪೀಸ್ ಇದೆ, 35 ಪೀಸ್ ಇದೆ, 8 ಪೀಸ್ ಇದೆ, 13 ನಂಬರ್ಸ್ ಇದೆ, 70 ಪೀಸ್ ಇದೆ ಅಂತ ನಿಮಗೆ ಸ್ಟಾಕ್ ಎಷ್ಟೆಷ್ಟಿದೆಯೋ ಅದು ನಿಮಗೆ ತೋರಿಸ್ತಾರೆ. ಸರಿನಾ? ಸೊ USA ಡ್ರೈವ್ ಗೋಡನ್ ಯಾವುದು? ಇದನ್ನ ಬಂದು ನಾವು ಮೈಸೂರು ಮೈನ್ ವೇರ್ ಹೌಸ್. ಕ್ವಾಂಟಿಟಿ ಒಂದು 20 ನಂಬರು. ಪ್ರೈಸ್ ಎಷ್ಟು? 1,500ಕ್ಕೆ ಸೇಲ್ ಮಾಡ್ತಾಯಿದ್ವಿ. ಟೋಟಲ್ 30,000 ಆಗುತ್ತೆ. ಎಂಟರ್. ಸೊ ನರೇಷನ್ ಈ ರೀತಿ ಇದೆ. ಬೀಯಿಂಗ್ 20 ನಂಬರ್ಸ್ ಆಫ್ 1 TB ಅಲ್ಟ್ರಾ USB ಡ್ರೈವ್ ಸೋಲ್ಡ್ ಆನ್ ಕ್ರೆಡಿಟ್ ಟು MOIS ಯೂನಿವರ್ಸಿಟಿ ಫ್ರಮ್ ಮೈಸೂರು ಮೇನ್ ವೇರ್ ಹೌಸ್. ಗೊತ್ತಾಯ್ತಲ್ವ? ನಾವು ಈ MOIS ಯೂನಿವರ್ಸಿಟಿಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ 1 TB ಅಲ್ಟ್ರಾ USB ಡ್ರೈವ್ನ 20 ಪೀಸು. ಎಲ್ಲಿ? ಮೈಸೂರು ವೇರ್ ಹೌಸಿಂದ.
ನಮ್ಮ ಮೈಸ್ ಅಂತ ಹಾಕ್ತೀನಿ, MIS ಅಂತ ಹಾಕ್ತೀನಿ. ಯಾಕಂದರೆ ಮೈಸೂರು ಯೂನಿವರ್ಸಿಟಿ ಅನ್ನೋದು ಇದೆ, ಅದು ಬೇಡ, MIS ಅಂದ್ಕೊಳ್ಳಿ ಸುಮ್ಮನೆ ಯಾಕೆ. ಎಜುಕೇಷನ್ ಪರ್ಪಸ್ಸು ಮಾಡ್ತಾರದು, ನಿಮ್ಮ ಇಷ್ಟ. ಸುಮ್ಮನೆ ಯಾಕೆ ಅವ್ರ ಕಂಪನಿ ನೇಮ್ ತೊಗೊಳೋದು. ಸೊ ಈ ರೀತಿ ಓಕೆ. MIS ಯೂನಿವರ್ಸಿಟಿ 20 ಪೀಸು ಸೇಲ್ ಆಗಿದೆ, ಸೇಲ್ ಮಾಡಿದ್ದೀವಿ. ಸೊ ಎಂಟರ್ ಅಂತ ಕೊಡ್ತೇವೆ. ಇಲ್ಲಿ ಸೇಲ್ದು ಆಯಿತು. ಇವಾಗ ನೆಕ್ಸ್ಟು ಇನ್ನೂ ಒಂದು ಮಾಡಿಬಿಡೋಣ. ಸೇಲ್ ಮಾಡಿಬಿಟ್ಟು ಇದರಲ್ಲೇ ನಾವು ಇದು ಎಕ್ಸ್ಚೇಂಜ್ ಮಾಡ್ಕೊಳೋಣ ಸ್ಟಾಕ್. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಳೋಣ, ಸರಿನಾ? ಸೊ ಇವಾಗ ಇನ್ನೊಂದು ಫೈನಲ್ ಆಗಿ ಏನಂತ ಹಾಕೋಣ. ಓಕೆ, ಬೆಂಗಳೂರು ಟೆಕ್ ಹಬ್ ಅಂತ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋಣ. ಬೆಂಗಳೂರು ಟೆಕ್ ಹಬ್ ಅನ್ನೋದು ಒಂದು ಕಂಪನಿ ಹೆಸರು. ಇವರು ಬಂದ್ಬಿಟ್ಟು ನಮಗೆ ಸಂಡೇ ಡೇಟ್ ಅಲ್ಲೇ ಬರ್ತಾರೆ. ಸೊ ಎಂಟರ್. ಪ್ರೈಸ್ ಎಷ್ಟು? ಸುಮಾರು ಒಂದು 61,100. ನ್ಯೂ ರೆಫರೆನ್ಸ್, ಹೌದು ಹಾಕ್ತೀನಿ ನಾನು. ನ್ಯೂ ರೆಫರೆನ್ಸ್ ಏನಂತ ಹಾಕ್ತೀನಿ ಅಂದರೆ ಇನ್ವಾಯ್ಸ್ INV03 ಅಂತ ಹಾಕ್ತೀನಿ. ಎಂಟರ್. CR ಇದೆ. ಇಲ್ಲಿ ಬಂದ್ಬಿಟ್ಟು ನಾವು ಸೇಲ್ಸ್ ಯೂಸ್ ಮಾಡ್ತಾರೆ ಕಣ, ಸೇಲ್ಸ್ ಅಕೌಂಟೇ ಹಾಕ್ತೀವಿ. ಸೇಲ್ಸ್ ನೇಮ್ ಆಫ್ ದ ಐಟಮ್ ಅಂತ ಕೇಳ್ತೇವೆ. ನಾನು ಪ್ರಿಂಟರ್ ಯೂಸ್ ಮಾಡ್ತೀನಿ. ಪ್ರಿಂಟರ್ ಲೇಸರ್ ಜೆಟ್ ಪ್ರೋ ಪ್ರಿಂಟರ್. ಗೋಡನ್ ಕೇಳ್ತದೆ. ಯಾವ ಗೋಡನು? ಹುಬ್ಬಳ್ಳಿ ಗೋಡನ್, ಹುಬ್ಬಳ್ಳಿ ಗೋಡನ್. ಕ್ವಾಂಟಿಟಿ ಎಷ್ಟು? ಒಂದು 3 ಕ್ವಾಂಟಿಟಿ. ಪ್ರೈಸ್ ಎಷ್ಟು? ಒಂದಕ್ಕೆ ಒಂದು 18,500. ಸೊ ಇಷ್ಟ ಆಯಿತು, 55,500 ಆಯಿತು. ಎಂಟರ್. ಈ ರೀತಿ ಬಂತು ಇಲ್ಲಿ. ಓಕೆ, ನಾನು ಏನು ಮಾಡಿದೆ ಅಂತ ನಾನು ಹೇಳ್ತೀನಿ. ಯಾಕೆ ಇಷ್ಟೊತ್ತು ಸೇಲ್ಸಲ್ಲಿ CR ಅನ್ನೋದು ಒಂದೇ ಬಂತು, ಇಲ್ಲಿ CR ಅನ್ನೋದು 2 ಬಂತು ಅಂತ ನಿಮಗೆ ಒಂದು ಕನ್ಫ್ಯೂಸ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪ್ರೈಸ್ ಬಂದ್ಬಿಟ್ಟು 61,100 ಇದೆ, ಸರಿನಾ? 61,100. ಇಲ್ಲಿ 55,500 ಇದೆ, 55,500 ಇದೆ. ಸೊ ಇನ್ನೂ ನಮಗೆ 61,100ಗೆ ಬೇಕಾದ್ರೆ ಇನ್ನೂ ನನಗೆ ಮ್ಯಾಚ್ ಆಗಬೇಕು, ಬೇರೆ ಐಟಮ್ನ ಆ್ಯಡ್ ಮಾಡಬೇಕಾಗುತ್ತೆ, ಸರಿನಾ? ನಿಮಗೆ ಎಲ್ಲಿವರೆಗೂ 61,100 ಬರುತ್ತೋ ಅಲ್ಲಿವರೆಗೂ CR ಬರ್ತಾನೆ ಇರುತ್ತೆ, ನೀವು ಮ್ಯಾಚ್ ಆಗಬೇಕು. ಆ ಪೇಮೆಂಟಲ್ಲೂ ಹಂಗೆ ಆಗುತ್ತೆ, ಸರಿನಾ? ಸೊ ಅದಕ್ಕೋಸ್ಕರ ಸೊ ಒಂದೇ ಕಂಪನಿಯವರು ಒಂದೇ ಪ್ರಾಡಕ್ಟ್ ಇಸ್ಕೊತಾರೆ ಅನ್ನೋದು ಏನಿಲ್ಲ, 2-3 ಇಸ್ಕೊಬೋದಲ್ಲ. 61,100 ಕೊಡ್ತಾರೆ, 2 ಪ್ರಾಡಕ್ಟ್ ಬೇಕು ಅಂದ್ಕೊಳ್ಳಿ. ಸೊ ಆ ರೀತಿ. ಓಕೆ, ಈಗ ನಾವು ಪ್ರಿಂಟರ್ 3 ಆಗಿದೆ, 55,100. ಈಗ ಮತ್ತೆ CR ಬಂದಿದೆ ಆಟೋಮೆಟಿಕ್ಕಾಗಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ವೈಫೈ ರೂಟ್ರ್. ಯಾವುದು ಫಸ್ಟ್ ಯಾವ್ದು ಬಂದಿರೋದು? ಓಕೆ, ಇಲ್ಲಿ ಅಗೇನ್ ಸೇಮ್ ಯೂಸ್ ಮಾಡ್ತೀನಿ ನಾನು, ಗೊತ್ತಲ್ವಾ? ಸೇಲ್ಸೇ ಯೂಸ್ ಮಾಡ್ತೀನಿ. ನೇಮ್ ಆಫ್ ದ ಐಟಮ್ ಕೇಳ್ತಾ ಇದೆ. ಐಟಮ್ನ ವೈಫೈ ರೂಟರ್, ಗೋಡನ್, ಎಲೆಕ್ಟ್ರಾನಿಕ್ ಸಿಟಿ ಗೋಡನ್. ಸೊ ಕ್ವಾಂಟಿಟಿ ಎಷ್ಟು ಅಂತ ಕೇಳ್ತದೆ, ಒಂದು 2 ತಗೊಳ್ಳಿ, 2 ನಂಬರು. ಒಂದು ಬಾಕ್ಸಿಗೆ ಎಷ್ಟು? 2,800. ಎಂಟರ್. 5,600 ಆಯಿತು. ಎಂಟರ್. ನೋಡಿ, 55,500 ಪ್ಲಸ್ 5,600, 61ಗೆ 61. ನೋಡಿ, ಟ್ಯಾಲಿ ಆಯಿತು, 2 ಆಯಿತು. ಸೊ ಅದಕ್ಕೆ CR ಬರಲಿಲ್ಲ. ಇನ್ನು ನೀವೇನೋ ಕಮ್ಮಿ ಇತ್ತು ಅಂದ್ಕೊಳ್ಳಿ, ಇನ್ನೊಂದು CR ಬರುತ್ತೆ. ಓಕೆ, ಸೊ ಅದು ಸೊ ನೋ ಅಂತ ಕೊಡ್ತೀನಿ. ನರೇಷನ್ ಇಲ್ಲಿ ಏನು ಮಾಡಿದೆ ನಾನು ಅಂದರೆ, ಪ್ರಿಂಟರು ಮತ್ತು ವೈಫೈನ ನಾನು ಸೇಲ್ ಮಾಡ್ತೀನಿ ಕ್ರೆಡಿಟ್ ಮುಖಾಂತರ. ಯಾರಿಗೆ? ಬೆಂಗಳೂರು ಟೆಕ್ ಹಬ್ ಅನ್ನೋ ಒಂದು ಕಂಪನಿಗೆ. ಒಂದಿನ ಬಂದು ಹುಬ್ಬಳ್ಳಿ ಹಬ್, ಅಂದರೆ ಇದು ಪ್ರಿಂಟರ್ ಬಂದು ಹುಬ್ಬಳ್ಳಿ ಹಬ್ ಇತ್ತಲ್ಲ, ಸೊ ಹುಬ್ಬಳ್ಳಿ ಹಬ್ಬಿಂದ ಕಳಿಸಿದ್ದೀನಿ. ಮತ್ತು ಈ ವೈಫೈ ರೂಟರ್ನ ಬಂದು ಎಲೆಕ್ಟ್ರಾನಿಕ್ ಸಿಟಿ ಗೋಡನಿಂದ ಕಳಿಸಿದ್ದೀನಿ. ಇದನ್ನ ನಾನು ನರೇಷನ್ನ ಟೈಪ್ ಮಾಡ್ತೀನಿ. ಬೀಯಿಂಗ್ printers and Wi-Fi routers sold on credit to Bengaluru Tech Hub from
ಹುಬ್ಬಳ್ಳಿ ಹಬ್ and electronic city ಗೋಡನ್. ಈ ರೀತಿ ನಾನು ಟೈಪ್ ಮಾಡಿದೆ. ಟೈಪ್ ಮಾಡಿ ಎಂಟರ್ ಎಂಟರ್. Do you want to send vouchers detail for email bill generation? N.